24 ನೋಡೋದಾದರೆ ಬಲ್ಬನನು ಯಾರು ಬಲ್ಬನನು ನಿರಂಕುಶ ಪ್ರಭುತ್ವವನ್ನು ಸ್ಥಾಪಿಸಲು ಉತ್ಸುಕನಾಗಿದ್ದನು. ಬಲ್ಬನನು ನಿರಂಕುಶ ಪ್ರಭುತ್ವವನ್ನು ಸ್ಥಾಪಿಸಲು ಉತ್ಸುಕನಾಗಿದ್ದನು ಅಂತಂದರೆ ಸಮರ್ಥನೆ, ಅವನು ಶ್ರೀಮಂತ ಸಂಶಯಗಳನ್ನು ಸದೆಬಡಿಯಲು ಕ್ರಮ ಕೈಗೊಂಡಿದ್ದನು. ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಎ ಹಾಗೂ 6 ಎರಡು ಸರಿಯಾಗಿವೆ ಮತ್ತು 6 ಎನ ಸರಿಯಾದ ವಿವರಣೆಯಾಗಿದೆ. ಇನ್ನು 25ನೇದು, ಸಿಖ್ ಗುರುಗಳ ಬೆಳವಣಿಗೆಯ ಮಹತ್ವವು ಮೊಘಲ್ ದೊರೆಗಳಿಗೆ ಅರಿವಿರಬಹುದು. ಸಮರ್ಥನೆ ಏನೆಂದರೆ ಔರಂಗಜೇಬನನ್ನು ವಿರೋಧಿಸುವಲ್ಲಿ ಗುರು ಹರ್ಕಿಶನ್ ದಾರಾಷಿಕೋನ್ ಭೇಟಿ ಮಾಡಿ ಅವನಿಗೆ ಆಶೀರ್ವದಿಸಿ ಸಹಾಯ ಮಾಡಿದನು. ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಎ ಮತ್ತು 6 ಎರಡು ಸರಿಯಾಗಿದೆ, ಆದರೆ 6 ಎಯ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ. ಇನ್ನೆಷ್ಟು 26 ಪ್ರತಿಪಾದನೆ. ತನ್ನ ಪೋಷಕನಾದ ದಾದಾಜಿ ಕೊಂಡದೇವನು ಕ್ರಿಸ್ತಶಕ 1647ರಲ್ಲಿ ಸಾಯುವುದರೊಂದಿಗೆ ಶಿವಾಜಿಯು ತಾನೇ ಯಜಮಾನನಾದ. ಸಮರ್ಥನೆ, ದಾದಾಜಿ ಕೊಂಡದೇವನು ಕೊಂಡಾನದಲ್ಲಿ ದಂಗೆಗಳನ್ನು ನಡೆಸಿದ್ದರಿಂದ ಶಹಾಜಿಯನ್ನು ವಿಜಯಪುರದ ಆಸ್ಥಾನದಿಂದ ಹೊರಹಾಕಿ ಅವಮಾನಿಸಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಎ ಮತ್ತು 6 ಎರಡು ಸರಿ, ಆದರೆ 6 ಎಯ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳ್ಬೋದು. ಇನ್ನು 27ನೇದು ನೋಡೋದಾದರೆ ಪ್ರತಿಪಾದನೆ. ದಕ್ಷಿಣ ಸ್ವತಂತ್ರ ಹಿಂದೂ ಭಾರತದ ಇತಿಹಾಸದಲ್ಲಿ ವಿಜಯನಗರ ಇತಿಹಾಸವು ಒಂದು ಕೊನೆಯ ಭವ್ಯ ಅಧ್ಯಾಯವಾಗಿದೆ. ಇನ್ನು ಸಮರ್ಥನೆ ನೋಡೋದಾದರೆ ಸಾಮ್ರಾಜ್ಯವು ಹಲವಾರು ರಾಜ್ಯಗಳಾಗಿ ವಿಂಗಡಣೆಯಾಗಿ ಅವುಗಳ ರಾಜಮನೆತನದ ರಾಜಕುಮಾರರು ಆಳುತ್ತಿದ್ದರು ಅಂತ ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಸರಿಯಾದ ಉತ್ತರ ಬಿ. ಎ ಮತ್ತು 6 ಎರಡು ಸರಿ, ಆದರೆ 6 ಎ ಸರಿಯಾದ ವಿವರಣೆಯಲ್ಲ. ಇನ್ನು 28ನೇದು ಪ್ರತಿಪಾದನೆ. ಅಸಹಕಾರ ಚಳವಳಿಯಲ್ಲಿ ಸೂರ್ಯಸೇನ ಕ್ರಿಯಾಶೀಲನಾಗಿ ಭಾಗವಹಿಸಿದ್ದನು. ಸಮರ್ಥನೆ, ಸೂರ್ಯಸೇನನು ಬುದ್ಧಿವಂತನಾಗಿರಲಿಲ್ಲ ಹಾಗೂ ಸ್ಫೂರ್ತಿದಾಯಕ ಸಂಘಟಕನಾಗಿರಲಿಲ್ಲ. ಬುದ್ಧಿವಂತ ಕೂಡ ಆಗಿರಲಿಲ್ಲ ಮತ್ತು ಸಂಘಟಕನಾಗಿರಲಿಲ್ಲ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ರೆ 28ನೇದು ಬಿ ಸರಿಯಾದ ಉತ್ತರ. ಎ ಸರಿಯಾಗಿದೆ, ಆದರೆ 6 ತಪ್ಪಾಗಿದೆ. ಇದು ಅಂದರೆ 6 ತಪ್ಪಾಗಿದೆ ಅಂತ ಸ್ಫೂರ್ತಿದಾಯಕ ಮತ್ತು ಸಂಘಟಕನಾಗಿದ್ದಾನೆ. ಇನ್ನಂತರ 20 ನನ್ನಲ್ಲಿವೆ ಎಂದು ಹೇಳಿಕೊಳ್ಳಬಹುದಾದ ಒಳ್ಳೆಯ ಗುಣಗಳೆಂದರೆ ಅವು ಸತ್ಯ ಮತ್ತು ಅಹಿಂಸೆ ಮಾತ್ರ. ನನ್ನಲ್ಲಿ ಯಾವ ಅತಿಮಾನುಷ ಶಕ್ತಿಗಳು ಇಲ್ಲ, ನನಗೆ ಅವು ಯಾವುವೂ ಬೇಡ. ಸಮರ್ಥನೆ, ನಾನು ನಂಬುವ ಒಬ್ಬನೇ ದೇವರು ಎಂದರೆ ಎಲ್ಲ ಆತ್ಮಗಳು ಸೇರಿದ ಒಂದು ಆತ್ಮ. ಎಲ್ಲಕ್ಕಿಂತ ಹೆಚ್ಚಾಗಿ ದುಷ್ಟನಾದವನೇ ನನ್ನ ದೇವರು, ನೊಂದವನೇ ನನ್ನ ದೇವರು, ಎಲ್ಲ ಜನರಲ್ಲಿ ಬಡವನಾದವನೇ ನನ್ನ ದೇವರು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 29ನೇದು ಎ ಆಗಿರುತ್ತೆ. 29 ಎ ಮತ್ತು 6 ಎರಡು ಸರಿಯಾಗಿವೆ, ಆದರೆ 6 ಎನ ಸರಿಯಾದ ವಿವರಣೆ ಅಲ್ಲ. 30ನೇದು ಪ್ರತಿಪಾದನೆ. ನೆಹರು ಗಾಂಧಿಯೇತರ ಮಾರ್ಗದಲ್ಲಿ ದೇಶವನ್ನು ಮುನ್ನಡೆಸಿದರು. ಯಾರು? ನೆಹರು ಗಾಂಧಿಯೇತರ ಮಾರ್ಗದಲ್ಲಿ ದೇಶವನ್ನು ಮುನ್ನಡೆಸಿದರು. ಸಮರ್ಥನೆ ನೋಡೋದಾದರೆ ನೆಹರು ಗಾಂಧೀಜಿಯವರ ಆಪ್ತರಾಗಿದ್ದರು. ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಎ ಹಾಗೂ 6 ಎರಡು ಸರಿಯಾಗಿವೆ, ಆದರೆ 6 ಎನ ಸರಿಯಾದ ವಿವರಣೆಯಾಗಿಲ್ಲ. ಸರಿಯಾದ ವಿವರಣೆಯಾಗಿದೆ. ಸರಿ, ಇನ್ನೆಷ್ಟು ಕ್ವಶನು? 31ನೇದು. ಈ ಕೆಳಗಿನ ರಾಜಮನೆತನಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ, ಕಾಲಾನುಕ್ರಮ ಬಂತಿವಾಗ ಯಾವ್ಯಾವ ರಾಜಮನೆತನ ಮೊದಲು ಇದು ಅನ್ನೋದನ್ನ ನೋಡ್ತವನ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ.
ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. 1, 2 ಅಂತಂದರೆ ಮೊದಲನೇದು ಹರ್ಯಂಕ ಮನೆತನ 1, ಇದು ಶಿಶುನಾಗ 2, ಮತ್ತು ನಂದ ಮನೆತನ 3, ಕಣ್ವ ಮನೆತನ 4. ನೆಕ್ಸ್ಟ್ ಕ್ವಶನ್ನು, ಕೆಳಗಿನವುಗಳಲ್ಲಿ ಕಾನೂನು ಕ್ರಮ ಇದು ಯಾವುದಪ್ಪ ಅಂತಂದರೆ ಕೊಪ್ಪಂ ಯುದ್ಧ, ಸೊರಟೂರು ಯುದ್ಧ, ಕನ್ನೆಗಾಲದ ಯುದ್ಧ, ತಕ್ಕೋಳಂ ಯುದ್ಧ. ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಇದಕ್ಕೂ ಕೂಡ ಮೊದಲನೇದು ಯಾವುದು ಅಂತಂದರೆ ಮೊದಲನೇದು ತಕ್ಕೋಳಂ ಯುದ್ಧ ಮೊದಲನೇದು. ನಂತರ ಎರಡನೇದು, ನಂತರ ಕೊಪ್ಪಂ 2, ಆಮೇಲೆ ಸೊರಟೂರು 3, ಇದು ಕನ್ಯಾಕುಲಂ ಯುದ್ಧ 3, ಸೊರಟೂರು ಯುದ್ಧ 4. ನೆಕ್ಸ್ಟ್ ಎರಡನೇ, ಇದು ಕಾಲಾನುಕ್ರಮ. ಇದಕ್ಕೆ ಸರಿಯಾದ ಉತ್ತರ, ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಎರಡನೇ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ತಮಷ್ ಮರಣದ ನಂತರ ದೆಹಲಿಯನ್ನು ಆಳಿದ ಸುಲ್ತಾನನನ್ನೇ ಅವರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ, ಇಲ್ತಮಷಂದು ಸರಿಯಾದ ಉತ್ತರ ಸಿ ಆಗಿರುತ್ತೆ. ನೆಕ್ಸ್ಟು ಅಕ್ಬರನ ಆರಂಭಿಕ ಆಳ್ವಿಕೆಯಲ್ಲಿ ಗೆದ್ದ ಪ್ರದೇಶಗಳನ್ನು ಕಾಲಾನುಕ್ರಮ ಜೋಡಿಸಿ ಅಂತ ಹೇಳಿದೆ. ಅಕ್ಬರನ ಆರಂಭಿಕ ಕಾಲಾನುಕ್ರಮದಲ್ಲಿ, ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಅಕ್ಬರನ ಕಾಲದಲ್ಲಿ ಕೂಡ ಇದು ಸಿ ಆಗಿರುತ್ತೆ. ನಂತರ ಸಂಗಮ ಸಂತತಿಯ ದೊರೆಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಇದಕ್ಕೂ ಕೂಡ ಸಿ ಆನ್ಸರ್ ಇರುತ್ತೆ. 1, 2, 1, 2, 3, 4 ಇದು. ಇನ್ನು 37ನೇದು ಕೆಳಗಿನ ಕಾಲಾನುಕ್ರಮ ಬಿಷ್ಣುಪುರ ಮತ್ತು ಬೀರ್ಭೂಮ್ ದಂಗೆ, ಮತ್ತು ಟ್ರಾವಂಕೋರ್ ದಂಗೆ, ಸತಾರ್ ದಂಗೆ, ಗಡಕೇರಿ ದಂಗೆ. ಇವು ಸರಿಯಾದ ಉತ್ತರ ಇದಕ್ಕೆ ಸಿ ಆಗಿರುತ್ತೆ. 1, 2, 3, 4 ಸೀರಿಯಲ್ ಪ್ರಕಾರ ಇದು. ನೆಕ್ಸ್ಟ್ ಕ್ವಶನು, ಕೆಳಗಿನ ಗವರ್ನರ್ ಜನರಲ್ಗಳು ಯಾರ್ಯಾರು ಯಾವಾಗಿದ್ದರು ಅನ್ನೋದನ್ನ ನೋಡೋಣ. ಮೊದಲನೇದು ಯಾರ್ಯಾರು ಮೊದಲಿದ್ದರು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಇದಕ್ಕೆ ಮೊದಲು ಯಾರಿದ್ದರು ಅಂತಂದರೆ ದಿ ಆರ್ಲ್ ಆಫ್ ಕಾರ್ನ್ವಾಲಿಸ್ ಮೊದಲನೇದು, ಎರಡನೇದಾಗಿ ಸರ್ ಜಾನ್ ಶೋರು, ಮೂರನೇದು ಸರ್ ಜಾನ್ ಇಲಾಶಿಯೋ ಬಾರ್ಲೆ, ಮತ್ತು ಮೂರನೇದೇವರು ಲಾರ್ಡ್ ಮಿಂಟೋ, ನಾಲ್ಕನೇದೇವರು. ನೆಕ್ಸ್ಟ್ ಕ್ವಶನು, ಯಾವ್ಯಾವ ಸ್ಥಾಪನೆ ಇದಾಯಿತು ಅಂತಂದರೆ ಕಾಲಾನುಕ್ರಮದಲ್ಲಿ, ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. 1, 2, 3, 4 ಮೊದಲ ಸೀರಿಯಲ್ ಪ್ರಕರಣ ಇದೆ. ಮುಸ್ಲಿಂ ಲೀಗ್ ಫಸ್ಟ್ ಆಗುತ್ತೆ, ಸೂರತ್ ಅಧಿವೇಶನ 2, ರೌಲತ್ ಕಾಯ್ದೆ 3, ವಾವೆಲ್ ಯೋಜನೆ 4ನೇದು. ನೆಕ್ಸ್ಟು ಇಟಲಿ ಏಕೀಕರಣಗಳನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ 40ನೇದು. ಇದಕ್ಕೂ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಮೊದಲನೇದು ಇಟಲಿ ಏಕೀಕರಣ ಆಗುತ್ತೆ, ಎರಡನೇದು ಜರ್ಮನಿ ಏಕೀಕರಣ ಆಗುತ್ತೆ, ಮೂರನೇದು ಇಟಾಲಿಯನ್ ಫ್ಯಾಸಿಸಮ್ ಆಗುತ್ತೆ, ನಾಲ್ಕನೇದು ಜರ್ಮನಿಯಲ್ಲಿ ನಾಜಿಯವಾದ ಆಗುತ್ತೆ. ಇದು ನೆಕ್ಸ್ಟ್ ಕ್ವಶನು, ಹೊಂದಿಸಿ ಬರೆಯಿರೋನ್ನು ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ದೋಲ್ವೀರು ಯಾವುದಕ್ಕೆ ಹೊಂದಾಣಿಕೆ ಆಗುತ್ತೆ ಅನ್ನೋದು ನೋಡಿದರೆ 41ನೇ ಕ್ವಶನ್ಗೆ ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಇದಕ್ಕೆ ನೋಡೋದಾದರೆ ದೋಲ್ವೀರು ಗುಜರಾತು, ಕಾಲಿಬಂಗನ್ ರಾಜಸ್ಥಾನದಲ್ಲಿದೆ, ಬನವಾಲಿ ಎಲ್ಲಿದೆ ಅಂತಂದರೆ ಹರಿಯಾಣದಲ್ಲಿದೆ, ಬನವಾಲಿ ಹರಿಯಾಣ, ಜವೈವಾಲ ಬಹವಾಲ್ಪುರದಲ್ಲಿದೆ ಇದು. ನೆಕ್ಸ್ಟು ಉದಯಗಿರಿ ಮತ್ತು ಬೌದ್ಧ ಚೈತ್ಯ, ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಎ ಆಗಿರುತ್ತೆ. ಇದಕ್ಕೂ ಕೂಡ
ಯಾವುದೇನು ಉದಯಗಿರಿ ಮತ್ತು ಖಂಡಗಿರಿ ಜೈನ ಗುಹೆಗಳಿವು, ಮತ್ತು ಗುಂಟಪಲ್ಲಿ ಬೌದ್ಧ ಚೈತನ್ಯ ಗೃಹಗಳಿವು ಎರಡನೇದು, ಇದು ಒಂದನೇದು, ಇದು ಎರಡು, ಮತ್ತು ಮಾಮಲ್ಲಪುರಂ ಪಲ್ಲವ ಶಿಲ್ಪಘಟ್ಟಗಳು ಮೂರನೇದು, ಇನ್ನು ಎಲಿಫೆಂಟ ಶೈವ ಗುಹೆಗಳಿವು ನಾಲ್ಕನೇದು. ಇನ್ನೆಷ್ಟು 43ನೇದು ನೋಡೋದಾದರೆ ದಿ ಏನ್ಸಿಯಂಟ್ ಮೊನಮೆಂಟ್ಸ್ ಪ್ರಿಸರ್ವೇಷನ್ ಆ್ಯಕ್ಟ್ ಯಾವಾಗ ಬಂತು ಅನ್ನೋದು. ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಎ. ನೆಕ್ಸ್ಟ್ ಕ್ವಶನ್ನು 44ನೇದಕ್ಕೆ ಮೇವಾರ ದೇವರು. ಇದಕ್ಕೆ ಸರಿಯಾದ ಉತ್ತರ 44 ಬಿ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಿ. ನೆಕ್ಸ್ಟ್ ಕ್ವಶನ್ 45. ಯಾರು ವಕೀಲ್ ಇ ಮುತ್ತಲಕ್ ಮತ್ತು ಇವೆಲ್ಲ ದಿವಾನ್ ಎ ಅಲ್ ಮೀರ್ ಬಕ್ಷಿ ಸದರ್ ಇ ಸುದರ್. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಎ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಎ. ನಂತರ 46 ಅಕ್ಬರನ ಜನ್ಮ, ಕಣ್ಣು ಯುದ್ಧ, ರಣತಂಬೂರು, ಕೋಟೆಯ ವಶ, ಹಳದಿ ಘಾಟ್ ಯುದ್ಧ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ರಣತಂಬೂರು, ಅಕ್ಬರನ ಜನನ. ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ನಂತರ 47ನೇದಕ್ಕೆ ಎ ಆರ್ ದೇಸಾಯಿ ಮತ್ತು ಬಿಪಿನ್ ಚಂದ್ರ, ಬಿ ಎನ್ ಗಂಗೋಲಿ, ಆರ್ ಸಿ ದತ್. ಇದರ ಸಂಕೇತವನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ನಂತರ 48 ಸರ್ ಜಾನ್ ಸ್ಟ್ರಾಚಿ, ಲಾರ್ಡ್ ಕ್ಯಾಸ್ಟಲ್ ರಿಂಗ್, ಸರ್ ಜಾನ್ ಮಾಲ್ಕಮ್, ಸರ್ ಚಾರ್ಲ್ಸ್ ನೇಪಿಯರ್. ಸಂಕೇತವನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ಸರಿಯಾದ ಉತ್ತರ ಎ. ನೆಕ್ಸ್ಟ್ 49ನೇದು 1896ನಿಂದ 19ರವರೆಗೂ ಯಾವುದ್ಯಾವುದು ಸುಧಾರಣೆಗಳು ನಡೀತಾ ಅನ್ನೋದನ್ನ ಸಂಕೇತಗಳನ್ನು ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. 1 2 3 4 ಅನುಕ್ರಮದಲ್ಲಿ ಇದ್ದಾವೆ. ಇನ್ನೆಷ್ಟು 50ನೇದು ಕಾರ್ಲ್ ಮಾರ್ಕ್ಸು, ಲೆನಿನ್ನು, ಹಿಟ್ಲರು, ವಿನ್ಸ್ಟನ್ ಚರ್ಚಿಲ್. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಎ ಇದಕ್ಕೆ ಆಪ್ಷನ್ಸು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕೆಂದು ಕೇಳ್ಕೊಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.